ಸಾಮಾಜಿಕ ಹೋರಾಟ ಸುಲಭವೇ ಈ ವಿಶೇಷ ಕಾರ್ಯಕ್ರಮ ಮಲ್ಲಿಕಾರ್ಜುನ ರಾಜು ಜೊತೆ ಮತ್ತೆ ಮುಂದುವರಿಯಲಿದೆ. ಅದು ಬಲಿಷ್ಠರು ಸಂಘಟಿತವಾಗಿದ್ರೂ ಸಹ ಅಲ್ಲೇ ಮಾಡ್ತಾರೆ ಅಥವಾ ಇನ್ನೊಂದು ಸುಳ್ಳು ದಾಖಲಿಸುವಂತದ್ದು, ಬೆದರಿಸುವಂತದ್ದು, ಫ್ಯಾಮಿಲಿಯಲ್ಲಿ ಮರ್ಯಾದೆ ಹೋಗುವಂತ ಕೆಲಸಗಳನ್ನ ಮಾಡುವಂತದ್ದು ಇದನ್ನ ಮಾಡ್ತಾರೆ. ಇದಕ್ಕೆ ಏನ್ ಹೇಳ್ತೀರಿ ತಾವು? ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ನಿಮಗೆ. ಇತ್ತೀಚೆಗೆ ಕನಕಪುರದಲ್ಲಿ ಮೂರ್ತಿ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ನರೇಗಾ ಕಾಮಗಾರಿಗಳ ಬಗ್ಗೆ ಎಕ್ಸ್ಪೋಸ್ ಮಾಡಿ ಸುಮಾರು ಒಂದು ಹಂತ ತಗೊಂಡೋಗಿದ್ದ. ಬಟ್ ಒಬ್ಬಟ್ಟಿಯಾಗಿ ಹೋರಾಟ ಮಾಡಿ ಅದರಲ್ಲಿ ರಾಜಕೀಯ ಪಕ್ಷದ ಹೇಳ್ಬೇಕಂದ್ರೆ DK ಶಿವರಾಜ್ ಸರ ಅನುಯಾಯಿ ಶಂಕರ್ ಅಂತ ಪಂಚಾಯತ್ ಅವರು ಕೈವಾಡ ಇದೆ ಅಂತ ಕಂಪ್ಲೇಂಟ್ ಆಗಿದೆ. ಬಟ್ ಸಾತ್ನೂರು ಪೊಲೀಸ್ ಠಾಣೆಯಲ್ಲಿ ದೂರಲ್ಲಿದ್ದ ಹೆಸರು FIR ಆಗಿರೋದಕ್ಕೆ ಅವ್ರ ಹೆಸರು ಮಾಯವಾಗಿದೆ. ಸೊ ಅವಾಗ ನಾವು ಹೋಗಿದ್ವಿ, ಅವೆಲ್ಲ ಹೋಗಿ ಧೈರ್ಯ ತುಂಬಿ ಪಾಪ ಅವ್ರ ಕುಟುಂಬ ನೋಡಿದ್ರೆ ಅನ್ಯಾಯ ಅನ್ಸುತ್ತೆ. ಮದುವೆ ಆಗಿ ಜಸ್ಟ್ 3 ವರ್ಷ ಆಗಿತ್ತು ಆ ಹುಡುಗನಿಗೆ. ಈಗ ಅವರ ಹೆಂಡತಿ ಬಿಟ್ಟು ಹೋಗಿದ್ದಾರೆ, ಅವ್ರ ತಾಯಿ ಒಬ್ಬರೇ ಇದ್ದಾರೆ. ಸೊ ಅವಾಗ ಹೇಳಿದ್ವಿ ನಾವು, ಒಬ್ಬಟ್ಟಿಗೆ ದಯವಿಟ್ಟು ಯಾರನ್ನು ಹೋರಾಟ ಮಾಡಬೇಡಿ, ಇದು ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದು ಸಾಮಾಜಿಕ ಸಮಸ್ಯೆ. ಸೊ ಹಾಗಾಗಿ ಸಾಮಾಜಿಕ ಸಮಸ್ಯೆ ಆಗಿ ಸಂಘಟಿತವಾಗಿ ಹೋರಾಟ ಮಾಡಿ, ಇಂಡಿವಿಜುವಲ್ ಯಾವುದೇ ಕಾರ್ಯ ಮಾಡಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಸಂಘಟಿತವಾಗಿ ಹೋರಾಟ ಮಾಡಿದ್ರು ಸಹ ಇಂಥ ಒಂದು ಸಂದರ್ಭ, ಈ ತರ ಏನಾದ್ರು ಅಹಿತಕರ ಘಟನೆ ನಡೆದ ಸಂದರ್ಭದಲ್ಲಿ ಸಂಘಟನೆಯ ಮುಖ್ಯಸ್ಥರುಗಳು, ರಾಜ್ಯಾಧ್ಯಕ್ಷರಾಗ್ಬೋದು, ಪದಾಧಿಕಾರಿಗಳಾಗ್ಬೋದು, ಇದು ನಿನ್ನ ವೈಯಕ್ತಿಕ ವಿಚಾರ, ನಾವು ಬರೋದಿಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಸಂಘ ಸಂಸ್ಥೆಯಲ್ಲಿ ಅದೇ ಎಲ್ರಿಗೂ ಹೀರೋ ಅನ್ನೋ ಆಸೆ, ಪ್ರತಿಯೊಬ್ಬರಿಗೂ ಹೀರೋ ನಾನೇ ಇರೋ ಅಂತ. ಅದನ್ನ ಹೇಳಿದ್ನಲ್ಲ, ರಿಯಲ್ ಲೈಫಲ್ಲಿ ಮಾತ್ರ ಆ ಥರ ಸಾಧ್ಯ, ರಿಯಲ್ ಲೈಫಲ್ಲಿ ಇಲ್ಲ. ಏನೇ ಇದ್ರು ನಾನು ನನ್ನದು ಅನ್ನೋದು ಪಕ್ಕಕ್ಕಿಟ್ಟು ಬಂದರೆ ಮಾತ್ರ ಯಶಸ್ಸು ಸಾಧ್ಯ, ಇಲ್ಲಾಂದ್ರೆ ಕಷ್ಟ. ಸಾಮಾಜಿಕ ಹೋರಾಟಗಾರರಿಗೆ ಮಾಹಿತಿ ಹಕ್ಕು ಕಾಯ್ದೆ ಎಷ್ಟು ಅಗತ್ಯ ಇದೆ? ಸಾಮಾಜಿಕ ಹೋರಾಟಗಾರರಿಗೆ ಈಗ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಪಾಯ ಬೇಸ್, ಅದೇ ರೀತಿ RTI ಕಾಯ್ದೆ ಇಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ಸೊ ಮಾಹಿತಿ ಬೇಕು ಅಂದ್ರೆ RTI ಕಾಯ್ದೆ ಬಹಳ ಮುಖ್ಯ, ಅದಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ 8 ಜನ ಮಾಹಿತಿ ಆಯುಕ್ತರನ್ನ ನೇಮಕ ಆಯಿತು ಸರ್ಕಾರದಲ್ಲಿ. ಸೊ ಅದರಲ್ಲಿ ಶೋಧನಾ ಕಮಿಟಿಯನ್ನ ರಚನೆ ಮಾಡದೇನೆ ಅನಧಿಕೃತವಾಗಿ ಅಥವಾ ಕಾನೂನು ಬಾಹಿರವಾಗಿ ಅವರನ್ನ ಆಯುಕ್ತರನ್ನಾಗಿ ನೇಮಿಸಿದ್ದಾರೆ ಅಂತೇಳಿ ತಾವು ಕೋರ್ಟ್ ಮೆಟ್ಟಲ್ಲಿ ಏರಿದ್ದೀರಿ. ಯಾಕಂದ್ರೆ ಅದರಲ್ಲಿ DP ಅವರು ಕರೆದಾಗ ನಾನು ಸಹ ಒಂದು ಅರ್ಜಿದಾರ. ಹೌದು, ನಾನು ಸಹ ಒಂದು ಅರ್ಜಿದಾರ. ಈಗಲ್ಲ, ಇದು 3ನೇ ಬಾರಿ ನಾನು ಅಪ್ಲೈ ಮಾಡಿದ್ವಿ. ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿರೋ ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಆಯುಕ್ತರಾಗೋ ಅವಕಾಶ ಇದೆ. ನಮಗೂ ಇರ್ಬೋದು, ನಿಮ್ಗಿರ್ಬೋದು, ಯಾರಿಗಾದ್ರೂ ಇರ್ಬೋದು, ಇದೆ. ಹಾಗಾಗಿ ನಾನು ಅರ್ಜಿದಾರ. ಇತ್ತೀಚೆಗೆ ಅಂದ್ರೆ 2015 ನಾನು ಮೊದಲು ಅರ್ಜಿ ಸಲ್ಲಿಸಿದ್ದು. ಆವಾಗಿಂದ ನಮ್ಗೆ ಗೊತ್ತಿದೆ, ಎಲ್ಲರೂ ಹೇಳ್ತಾರೆ ನಿಮ್ಗೆಲ್ಲ ಸಿಗಲ್ಲ ಬಿಡಿ ಅದೇನು ಅಂತ. ಯಾಕೆ ಅಂದ್ರೆ ಇದೆಲ್ಲ ದೊಡ್ಡ CM, ಆಪೋಸಿಷನ್ ಲೀಡರು ಇವೆಲ್ಲ ಇರೋದ್ರಿಂದ ಅವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡಿಕೊಂಡು ಬೇಕಾದವ್ರು ಮಾಡ್ಕೋತಾರೆ ಅನ್ನೋದು ಒಂದು ಇದು. ಸೊ ಇದನ್ನು ಹಿಂಗೆ ಮುಂದುವರೆದ ಮೇಲೆ ಅಂಜಲಿ ಭರದ್ವಾಜ್ ಅಂತ ನ್ಯಾಷನಲ್ ಲೆವೆಲ್ ಒಂದು ಆಕ್ಟಿವಿಸ್ಟ್ ಅವರು ಇದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದು ಪ್ರತಿಯೊಂದು ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಆಯ್ಕೆ ಮಾಡಬೇಕಾದ್ರೆ ಆಕ್ಚುಲಿ CMಗೆ, ಅಪೋಸಿಷನ್ ಲೀಡರ್ಗೆ ಮತ್ತೆ ಕ್ಯಾಬಿನೆಟ್ ಸಚಿವರಿಗೆ ಟೈಮ್ ಇರಲ್ಲ. ಹಾಗಾಗಿ ಸೆಲೆಕ್ಷನ್ ಕಮಿಟಿ ಅವರಲ್ಲ, ಅದಕ್ಕಿಂತ ಮುಂಚೆ ಒಂದು ಸರ್ಚ್ ಕಮಿಟಿ ಮಾಡಿ ಅವರು ಫಸ್ಟ್ ಎಲ್ಲ ಸ್ಕ್ರೀನಿಂಗ್ ಮಾಡಿ ಎಷ್ಟು ಅಪ್ಲಿಕೇಶನ್ ಬಂದಿದೆ, ಯಾರು ಅಪ್ಲೈ ಮಾಡಿದ್ದಾರೆ, ಅದರಲ್ಲಿ ಯಾರು ಸೂಕ್ತಗಳನ್ನು ಅವ್ರು ಸೆಲೆಕ್ಟ್ ಮಾಡಿ ಕೊಟ್ಟ ಮೇಲೆ ಅದರ ಬೇಸ್ ಮೇಲೆ ಆಯ್ಕೆ ಸಮಿತಿ ಆಯ್ಕೆ ಮಾಡಬೇಕು ಅಂತ ಒಂದು 2019ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿದೆ. ಸೊ ಆ ಆದೇಶವನ್ನು ನಮ್ಮ ರಾಜ್ಯ ಸರ್ಕಾರ ಪಾಲನೆ ಮಾಡದೆ ಈ ಸೆಲೆಕ್ಟ್ ಮಾಡಿದ್ದಾರೆ ಒಂದು. ಆಮೇಲೆ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರು ನೇಮಕ ಮಾಡಿದಾರೋ ಅವರು ಅರ್ಜಿಯನ್ನೇ ಸಲ್ಲಿಸಿಲ್ಲ. ಮುಖ್ಯ ಮಾಹಿತಿ ಆಯುಕ್ತರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿ ಮುಖ್ಯ ಮಾಹಿತಿ ಆಯುಕ್ತರ ಹುದ್ದೆಗೆ ಅರ್ಜಿ ಸಲ್ಲಿಸದೇ ಇದ್ರು ಸಹ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಅದ್ರ ಅಪ್ಲಿಕೇಶನ್ ಹಾಕಿ ಇಲ್ವಲ್ಲ, ಯಾವ ಬೇಸ್ ಮೇಲೆ ಮಾಡಿದ್ರು ಅಂದ್ರೆ CMO ಇವ್ರಲ್ಲಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಾಗೆ ಏನೋ ಪರ್ಸನಲ್ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅನ್ನೋದು ನಮ್ಮ ಮನಸ್ಸಿಗೊಂದು. ಹಾಗಾಗಿ ಇದನ್ನು ಅನ್ಯ ಮಾಡಿಬಿಡದೆ ಹೈಕೋರ್ಟ್ ಗಮನಕ್ಕೆ ತಂದಿದ್ದೀವಿ. ಹೈಕೋರ್ಟ್ ಅಲ್ಲಿ ಸರ್ಕಾರಿ ಪರ ವಕೀಲರು ನಾವು ಸರ್ಚ್ ಕಮಿಟಿ ಮಾಡಿ ನೇಮಕ ಮಾಡಿದೀವಿ ಅಂತ ಮೊದಲಿಗೆ ಹೇಳಿದ್ದನ್ನ ನಾವು ಪತ್ರಿಕೆಯಲ್ಲಿ ಓದಿದ್ದೀನಿ. ಮಾಡಿದೀವಿ ಅಂತ ಒಪ್ಕೊಂಡಿದ್ದಾರಲ್ಲ. ಮೊದಲು ನಾವು ಕೇಳಿದ್ದೇನೆಂದ್ರೆ 8 ಜನ 5ನೇ ತಾರೀಕು ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋ ಇದಿತ್ತು. ಹಾಗಾಗಿ ನಾವು ಕೋರ್ಟ್ ಗಮನಕ್ಕೆ ಪ್ರಮಾಣ ಸ್ವೀಕಾರ ಮಾಡಬಾರ್ದು, ಈ ಪ್ರೋಸೆಸ್ ನಿಲ್ಲಿಸಬೇಕು ಅಂತ ಕೇಳಿದ್ವಿ ನಾವು ಇಂಟರ್ ಪ್ರೇಯರ್ ಅಲ್ಲಿ.
ಅದಕ್ಕೆ ಅವರು ಸರ್ಕಾರದ ಪರವಾಗಿಲ್ಲ ಶಶಿಕಿರಣ್ ಶೆಟ್ಟಿ ಅವರು ಸರ್ಚ್ ಕಮಿಟಿ ಮಾಡಿದ್ವಿ, ದಾಖಲೆ ಕೊಡ್ತೀವಿ ಅಂತ. ಆಯ್ತು, ನಾವು ಒಪ್ಕೊಂಡ್ವಿ, ಪರವಾಗಿಲ್ಲ ಅಂತ. ಬಟ್ ಜಡ್ಜ್ ಹೇಳಿದ್ದೇನೆಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಈಗಾಗಲೇ ಮಾಹಿತಿ ಖಾಲಿ ಇದೆ, ನೀವು ಜಾಸ್ತಿ ಪ್ರೆಸ್ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಕೇಸಿನ ಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಆಯ್ತು, ಅನಿವಾರ್ಯ ನಾವು ಒಪ್ಕೊಂಡ್ವಿ, ದಾಖಲೆ ಕೊಟ್ಟರೆ ನಮಗೆ ಅಭ್ಯಂತರ ಇಲ್ಲ ಅಂತ. ಅದಕ್ಕೆ ಅವರು ಒಂದು ಕಂಡೀಷನ್ ಹಾಕಿ, ಇವತ್ತು ಏನು ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಅದು ಇವರು ಸಲ್ಲಿಸುವ ದಾಖಲ ಆಧಾರದ ಮೇಲೆ ಇದಾಗುತ್ತೆ, ಮುಂದೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದು ಊರ್ಜಿತ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಒಪ್ಕೊಂಡ್ವಿ. ಈಗ ಪ್ರಸ್ತುತ ಯಾವ ಸ್ಥಿತಿಲಿದೆ ನಿಮ್ಮ ಒಂದು ಹೈಕೋರ್ಟ್ ನಲ್ಲಿ ಏನ್ ನೀವು ದಾವೆ ಹೂಡಿದಿರಿ, ಪ್ರಸ್ತುತ ಸ್ಥಿತಿ ಏನಿದೆ, ಮುಂದೆ ಏನಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಏನಾಗ್ತದೆ? ಮೊದಲು ಸುಳ್ಳು ಹೇಳಿಕೆ ನೀಡಿದ್ದಾರೆ ಸರ್ಕಾರದ ಪರ ವಕೀಲ, ಸುಳ್ಳು ಹೇಳಿಕೆ ನೀಡಿದ್ರೆ ನಮ್ಗೆ ತದನಂತರ ಗೊತ್ತಾಯಿತು. ತದನಂತರ ಇದರಲ್ಲಿ ನಾವು ನಿಮ್ಮ ಹತ್ರ ದಾಖಲೆ ಸಲ್ಲಿಸಲ್ಲ ಅಂತ ಹೈಕೋರ್ಟ್ಗೆ ಹೇಳ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಜಡ್ಜನ್ನು ಕೇಳಿದಾರೆ ಅವರು, ಅಂದ್ರೆ ನಮಗೆ ದಾಖಲೆ ಕೊಡಲ್ಲ, ನೀವು ಸುಪ್ರೀಂ ಕೋರ್ಟ್ ಅಲ್ಲೇ ಕೊಡ್ತೀರಾ, ಅದನ್ನೇ ಹೇಳಿ ಬರ್ಕೊಂತ ಹೇಳಿದ್ದಾರೆ. ಇಲ್ಲ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಬರ್ತೀನಿ ಅಂತ ಅವರು ಹೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ಒಂದು ನಡೀತಿದೆ. ಅನುಪಾಲನ ವರದಿಯನ್ನು ಕರ್ನಾಟಕ ಸರ್ಕಾರ ಸಲ್ಲಿಸಬೇಕಂತ ಅವ್ರು ಇದೆ. ಮಾರ್ಚ್ 4 ಅನುಪಾಲನ ವರದಿಯನ್ನು ಸಲ್ಲಿಸಬೇಕಾಯಿತು ಸರ್ಕಾರ. ಸೊ ಹಾಗಾಗಿ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ಆಯ್ತು 4ನೇ ತಾರೀಕು ಸಲ್ಲಿಸ್ತಾರೆ, ಅದೇ ದಾಖಲೆ ನಾವು ಸಲ್ಲಿಸಿದ್ವಿ, ಮುಂದಿನ ನಿರ್ಧಾರ ತಗೊಳ್ಳೋಣ ಅಂತ ಅವರು ಮೊನ್ನೆ ಡೇಟ್ ಕೊಟ್ಟಿದ್ರು. ಆಯ್ತಾ, ಸಲ್ಲಿಸಿದಾರ? ಇಲ್ಲ, ಸಲ್ಲಿಸಿಲ್ಲ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸಿನ ಅವತ್ತು ರೀಚ್ ಆಗಿಲ್ಲ, ಮತ್ತೆ 15ಕ್ಕೆ ಡೇಟ್ ಕೊಟ್ಟಿದ್ದಾರಂತೆ. ಸೊ ಅಲ್ಲಿ ಆದ ಮೇಲೆ ನಾವು ಅದೇನಾಗುತ್ತೆ ಅದು ನೋಡ್ಬಿಟ್ಟು ಮುಂದೆ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಇಲ್ಲಿ ಹೈಕೋರ್ಟ್ ಹೇಳಿರುವಂತ. ಏನಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಇದೆ? ನಿಮ್ ಪರವಾಗಿ ಬರುವಂತದ್ದ ಆದೇಶ ಅಥವಾ ಸರ್ಕಾರದ ಪರವಾಗಿ ಹೋಗುತ್ತೆ ಅಂತ ಅನ್ಸುತ್ತಾ? ಇಲ್ಲ, ನಾವು ಹೋರಾಟದ ನಿಲ್ಸಲ್ಲ. ನಾವು ಕೇಳ್ತಾರೆ ಇಷ್ಟೇ, ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಸರ್ಕಾರ ಶೋಧನಾ ಕಮಿಟಿ ಮಾಡಿಲ್ಲ. ಸರ್ಕಾರ ಏನ್ ಹೇಳ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಮಾಡಲೇಬೇಕು ಅಂತ ಏನು ಹೇಳಿಲ್ಲ ಅಂತ ಹೇಳ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ ಆದೇಶ ಬಂದ್ರೆ ನಮ್ಗೂ ಒಂದು ಧೈರ್ಯ ಬರುತ್ತೆ. ಈಗ ಆದೇಶ ಹೊರಡಿಸಿದಂತ ಸುಪ್ರೀಂ ಕೋರ್ಟ್ ಈಗ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ, ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದಾರ ಅಥವಾ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದಾರ ಅನ್ನೋದ್ರ ಮೇಲೆ ನಿಂತ್ಕೊಳ್ಳುತ್ತೆ ಈಗ. ಹೌದು. ಈಗ ಒಂದು ವೇಳೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮ ಕೇಸನ್ನ ಅಲ್ಲಿ ಹೂಡಬೇಕಾಗುತ್ತೆ ಅನ್ನೋ ಒಂದು ಸಮಯ ಉದ್ಭವ ಆದ್ರೆ ತಾವು ರೆಡಿ ಇದ್ದೀರಾ ಅಲ್ಲಿ ಹೋಗೋದಿಕ್ಕೆ? ಸಮಯ ಆಲ್ರೆಡಿ ಉದ್ಭವ ಆಗಿದೆ. ಆಲ್ರೆಡಿ ನಾವು ಸುಪ್ರೀಂ ಕೋರ್ಟ್ ಕಾಲನ್ನು ತರ್ತಾ ಇದ್ದೀವಿ. ಹಲವಾರು ಹೇಳುವಂತದ್ದು ಸಾಮಾಜಿಕ ಹೋರಾಟಗಾರರಿಗೆ ಹಣದ ಮೂಲ ಯಾವುದು ಅಂತ. ಸಾಮಾಜಿಕ ಹೋರಾಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕೆಲವರಿಗೆ ಮಾಡುವ ಇಚ್ಛೆ ಇರುತ್ತೆ, ಆದ್ರೆ ಸೀನ್ ಮುಂದೆ ಬರಕ್ಕಾಗಲ್ಲ, ಸಮಯಾವಕಾಶ ಇರೋದಿಲ್ಲ, ಸಮಯಾವಕಾಶ ಇರಲ್ಲ. ಪ್ಲಸ್ ಅವ್ರು ಬೇರೆ ಬೇರೆ ಅವ್ರದೇ ಅಂತ ಕೆಲವರು ಇರುತ್ತೆ, ಅಂಥವ್ರು ಹಿಂದೆ ಏನೋ ಸಪೋರ್ಟ್ ಮಾಡ್ತಾರೆ. ಸೊ ನಮಗೂ ನಮ್ಮ ಹಿಂದೆ ಇಲ್ಲಿ ಭುಜ ತಟ್ಟಿ ಪ್ರೋತ್ಸಾಹ ಕೊಡುವ ಸುಮಾರು ಜನ ಇದ್ದಾರೆ. ಅದನ್ನ ಸಾರ್ವಜನಿಕವಾಗಿ ಹೇಳಲು ಕಷ್ಟ. ಅಲ್ಲ, ಹೇಳಿದ್ರೆ ಅವ್ರನ್ನ ಬಾಯಿ ಕಟ್ಟಾಕ್ತಾರೆ, ಅವ್ರ ಕೈ ಕಟ್ಟಾಕ್ತಾರೆ, ಖಂಡಿತ ಅಲ್ವಾ? ಹಾಗಾಗಿ ಅದು ನಿಮ್ಮ ಒಂದು ನಿರ್ಧಾರ ಚೆನ್ನಾಗಿದೆ. ಇತ್ತೀಚೆಗೆ ಮಾಹಿತಿ ಆಯೋಗದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಿಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಎಕ್ಸಾಂಪಲ್, ಸಂವಿಧಾನ ವಿರೋಧ ಅಥವಾ ಕಾನೂನು ಬಾಹಿರವಾಗಿ ಎಲ್ಲಾ ಅರ್ಜಿಗಳನ್ನ ಏಕಕಾಲಕ್ಕೆ ತಗೊಳ್ಳುವಂಥದ್ದು ಎಷ್ಟು ಸರಿ ಇದೆ? ಅದಕ್ಕೆ ಮಾಹಿತಿ ಕಾಯ್ದೆಯಲ್ಲಿ ಅವಕಾಶ ಇದೆಯಾ? ನಾನು ಕೇಳಲ್ಪಟ್ಟಿದ್ದೆ ಈಗ ಇತ್ತೀಚೆಗೆ ಮಾಹಿತಿ ಆಯೋಗ ಸುಮಾರು ಜನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ. ಅದರಲ್ಲಿ ತಿಪ್ಪೇಸ್ವಾಮಿ ನಮ್ಮವರು ನಮ್ಮ ಜೊತೆಯಲ್ಲಿ 10 ವರ್ಷದಿಂದ ಇದ್ದಾರೆ. ಮಾಹಿತಿ ಆಯೋಗ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಫೌಂಡೇಶನ್ ನಾವೇ. ಮಾಹಿತಿ ಹಕ್ಕನ್ನು ಯಾರು ಬಳಸ್ಕೊಂತಾರೆ? ಬಳಕೆದಾರರು, ಸಾಮಾಜಿಕ ಕಾರ್ಯಕರ್ತರು. ನಾವೇ ಏನಂದ್ರೆ ಮಾಹಿತಿ ಆಯೋಗನೇ ಇಲ್ಲ, ಮಾಹಿತಿ ಆಯೋಗನೇ ಇಲ್ಲ. ಅದೊಂದು ನನ್ನ ಅನಿಸಿಕೆ. ಮತ್ತೆ ನಿಮ್ಮನ್ನ ಅಂದ್ರೆ ನಿಮ್ಮ ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಹೇಳ್ತಿಲ್ಲ, ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರರ ಕಪ್ಪು ಪಟ್ಟಿಗೆ ಸೇರಿಸ್ತಾ ಹೋದ್ರೆ ಒಂದಿನ ನಾಳೆ ನಿಮ್ಮನ್ನು ಸೇರಿಸಬಹುದು, ನನ್ನನ್ನು ಸೇರಿಸಬಹುದು, ಇತರರನ್ನು ಸೇರಿಸಬಹುದು. ಮತ್ತೆ ಯಾರು ಕಾಯ್ದೆನ ಬಳಸೋರೆ ಆಗಿರ್ತಾರೆ ಅನ್ನೋದು ನಮಗಂತ ಮಾಹಿತಿ ಪ್ರಕಾರ ಸರ್ಕಾರಗಳು ಇಲ್ಲಿನದೇ ಇರಲಿ ಕೇಂದ್ರದೇ ಇರಲಿ ಆರ್ಟಿ ಕಾಯ್ದೆಯನ್ನು ದುರ್ಬಲಗೊಳಿಸುವ ಒಂದು ಯತ್ನ ನಡೀತಾ ಇದೆ ಅಂತ ಅದರ ಇದೊಂದು ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಬ್ಲಾಕ್ ಲಿಸ್ಟ್ ಸೇರಿಸೋದು ಕಾಯ್ದೆ ಇಲ್ಲ ಅಂತಾನು ನಾನು ಕೇಳಲ್ಪಟ್ಟಿದ್ದೇನೆ. ಮತ್ತೆ ಇದರ ಬಗ್ಗೆ ಯಾರನ್ನು ಚಾಲೆಂಜ್ ಮಾಡಿಲ್ಲ. ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿ ದಾವೆ ಹಾಕಿ ಮಾಡಿದ್ರೆ ಮುಂದಿನ ಹಂತಕ್ಕೆ ತಲುಪ್ತಿತ್ತು. ಅಲ್ಲ, ನಿಮ್ಗೆ ಹಣದ ಮೂಲ ಇದೆ, ಅವ್ರಿಗೆ ಹಣದ ಮೂಲ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಹಣದ ಮೂಲ ಇಲ್ಲ, ನಾವು ಅವ್ರಿಗೆ ಹೇಳಿರೋದು ಇಷ್ಟೇ. ಇವಾಗ ಯಾರು 7 ಜನ ಆಗಿದ್ದಾರೆ
ಅವ್ರಿಗೆ ಒಗ್ಗಟ್ಟಾಗಿ ಹೋರಾಟ ಮಾಡಿ ಸಾರ್ವಜನಿಕ ಬನ್ನಿ, ಓಪನ್ ಆಗಿ ಬನ್ನಿ ಅಂದ್ರೆ ಅವ್ರು ಬಂದಿಲ್ಲ. ಎಲ್ಲೋ ಒಂದು ಕಡೆ ಅವರು ತಪ್ಪಿತಸ್ಥರು ಅಂತ ಅವ್ರಿಗೆ ಗಿಲ್ಟ್ ಆಗಿರ್ಬೋದಾ? ಹೌದು, ನಾವು ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊತಿದೀವಿ ಅಂತ ನಾವು ಅನ್ಸಿರ್ಬೋದಾ ಆ 7 ಜನಕ್ಕೆ? ಒಟ್ಟು ಟೋಟಲ್ 23 ಜನ ಆಗಿರುವಂತದ್ದು. ನೀವು 7 ಜನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿರೋದ್ರಿಂದ ಆ 7 ಜನಗಳಿಗೆ ಗಿಲ್ಟ್ ಕಾಡ್ತಿದ್ಯಾ? ಹೌದು, ನಾನು ಕಾಯ್ದೆಯನ್ನ ದುರುಪಯೋಗ ಪಡಿಸ್ಕೊಂತಿದ್ದೀನಿ ಅಂತ.